ಒಂದು ಸರಿ ಇದ್ರ ರುಚಿ ಹಿಡಿತು ಅಂದರೆ ಮತ್ತೆ ಟೊಮೊಟೊ ಬಾತನ್ನ ಈ ರೀತಿಯೇ ಮಾಡ್ಕೊಂಡು ತಿಂತೀರ. ನೋಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನಾನಿಲ್ಲಿ 4 ಬಾದಾಮಿ ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿದ್ದು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಟೊಮೊಟೊ ಹಣ್ಣನ್ನು ಸ್ವಲ್ಪ ಬಾಡಿಸ್ತಾ ಹೋಗೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಗ್ಯಾಸ್ ಆಫ್ ಮಾಡೋಣ. ಟೊಮೊಟೊ ಹಣ್ಣು ಸ್ವಲ್ಪ ಬಾಡಿದರೆ ಸಾಕು. ಖಾರಕ್ಕೆ ಅಚ್ಚ ಖಾರದ ಪುಡಿ, ಹಾಗೆ 1/4 ಭಾಗದಷ್ಟು ಈರುಳ್ಳಿ, ಅರ್ಧ ಇಂಚು ಶುಂಠಿ, 6 ರಿಂದ 7 ಎಸಳು ಬೆಳ್ಳುಳ್ಳಿ, ಚಿಕ್ಕದಾದ ಹುಣಸೆಹಣ್ಣು, 2 ಸ್ಪೂನಷ್ಟು ಕಾಯಿ ತುರಿ. ನಾನಿಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿನ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೀನಿ. ಅದಕ್ಕೆ ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿನ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಹೆಸರನ್ನು ಹಾಕಿದ್ದೀನಿ, ಅದನ್ನು ಬಾಡಿಸಿದ್ದೀನಿ. ಇಲ್ಲಿ ಸೇರಿಸೋಣ. 1/4 ಸ್ಪೂನಷ್ಟು ಅರಿಶಿನ ಹಾಕೋಣ, 1/4 ಸ್ಪೂನಷ್ಟು ಸಕ್ಕರೆ ಹಾಕೋಣ. ಇದೆಲ್ಲ ತೊಳೆಯೋಕೆ ಬಿಟ್ಟು ನೆಕ್ಸ್ಟು ಮಿಕ್ಸಿಲಿ ರುಬ್ಬೋಣ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಕುಕ್ಕರಿಗೆ ನಾನು ದೊಡ್ಡ ಸೌಟಲ್ಲಿ 1 ಸೌಟಾಗಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1/4 ಸ್ಪೂನಷ್ಟು ಸೋಂಪು ಹಾಕೋಣ, ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಈರುಳ್ಳಿ, ಅರ್ಧ ದೊಣ್ಣಮೆಣಸನ್ನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದವಾಗಿ, ಅಲ್ಲಿ ಸೇರಿಸೋಣ. ಹಾಗೆ 1 ನಿಮಿಷ ಫ್ರೈ ಮಾಡೋಣ. ಈ 2 ಲೋಟ ಪಲಾವ್ ಅಕ್ಕಿನ ತೊಳೆದು ಬಸಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ 4 ಸ್ಪೂನಷ್ಟು ಹಸಿ ಬಟಾಣಿ ಇದೆ, 4 ಸ್ಪೂನಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಹೆಸರಿದೆ. ಈಗ ಇದ್ರ ಜೊತೆ ಹಾಕಿ 1-2 ನಿಮಿಷ ಫ್ರೈ ಮಾಡೋಣ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಮಸಾಲೆನೂ ಅಷ್ಟು ತುಂಬ ನಯಸ್ಸಾಗಿ ರುಬ್ಬಾರ್ದು. ಈಗ ಮಿಕ್ಸ್ ಮಾಡೋಣ. ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 4.25 ನೀರು ಹಾಕ್ತೀನಿ. ಈಗ ಮಿಕ್ಸ್ ಮಾಡೋಣ. 1 ಕುದಿ ಬರೋಕ್ಕೆ ಬಿಡೋಣ. ಈಗ 1 ಸ್ಪೂನು ತುಪ್ಪ ಹಾಕೋಣ. ರೈಸ್ ಐಟಮ್ ಆದರೂ ಅಷ್ಟೇ 1 ಸ್ಪೂನ್ ಮೊಸರು ಹಾಕಬೇಕು, ಅವಾಗ ತುಂಬ ಉದುರಾಗಿ ಬರುತ್ತೆ. ಈಗ ಉಪ್ಪು ಖಾರ ಸಾಕು ಅಂಥೇಳಿ 1/4 ಸ್ಪೂನಷ್ಟು ಇದು ತೊಗೊಂಡು ಟೇಸ್ಟ್ ನೋಡಿ, ಮತ್ತು ಕಮ್ಮಿ ಆದರೆ ಹಾಕಿದರೆ ಸರಿ. ಇಲ್ಲಿ 2 ಆಲೂಗೆಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೀರಲ್ಲಿ ತೊಳೆದು ಹಾಕೋಣ. ಹೆಚ್ಚಿದ ಮೇಲೆ ಸ್ವಲ್ಪ ಹೀಗೆ ಮಾಡಿದರೆ ಅದರಲ್ಲಿ ಸುಣ್ಣದ ಅಂಶ ಇದ್ದರೆ ಹೋಗುತ್ತೆ. ಅದು ಸ್ಟಾರ್ಟಿಂಗ್ ಹಾಕಬಾರ್ದು, 1 ಕುದಿ ಬಂದಮೇಲೆ ಹಾಕಬೇಕು, ಇಲ್ಲಾಂದರೆ ಆಲೂಗೆಡ್ಡೆಗಳು ಕರಗೋಗ್ತವೆ. ಪುನಃ ಮಿಕ್ಸ್ ಮಾಡೋಣ. ಈಗ ಕುದಿ ಬರ್ತಿದೆ. 1/4 ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕ್ತೀನಿ. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕುಕ್ಕರ್ ಮುಚ್ಚೋಣ. ವೆಯ್ಟ್ ಹಾಕಿ 2 ವಿಷಲ್ ಕುಗ್ಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಘಮ ಘಮ ಪರಿಮಳದ ಹೋಟೆಲ್ ಶೈಲಿಯ ಟೊಮೊಟೊ ಬಾತು ರೆಡಿಯಾಗಿದೆ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ. ಪಲಾವ್ ಅಕ್ಕಿ ಅಂತಲೇ ತೊಗೊಬೇಕು, ಸೋನಾ ಮಸೂರಿ ತೊಗೊಬಾರ್ದು. ಒಂದು ಸರಿ ಇದ್ರ ರುಚಿ ಹಿಡಿತು ಅಂದರೆ ಮತ್ತೆ ಟೊಮೊಟೊ ಬಾತನ್ನ ಈ ರೀತಿಯೇ ಮಾಡ್ಕೊಂಡು ತಿಂತೀರ. ನಾವು ಮಾಡೋ ಅಡುಗೆ ಕಡಿಮೆ ಸಮಯದಲ್ಲಾಗಿರಬೇಕು, ತುಂಬ ರುಚಿಯಾಗಿರಬೇಕು, ಹಾಗೆ ತುಂಬ ಸಿಂಪಲ್ ಆಗಿರಬೇಕು. ಇದಕ್ಕೆ ರಾಯ್ತ ಏನೂ ಬೇಕು ಅಂತಿಲ್ಲ, ಬೇಕಾದರೂ ಮಾಡ್ಕೊಬೋದು, ಇಲ್ಲ ಅಂದರೆ ಹಾಗೆ ಬೇಕಾದರೂ ತಿನ್ಬೋದು. ನೋಡಿದ್ರಲ್ಲ ರುಚಿಯಾದ ಹೋಟೆಲ್ ಶೈಲಿಯ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಚಿನ್ನಸಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ಮಲೆನಾಡಿನ ಯಾವ ಇಷ್ಟವಾದ ಅಡುಗೆ ಬೇಕು ಅದನ್ನು ಹೇಳಿ ನಾನು ಮಾಡಿಕೊಡ್ತೀನಿ. ಧನ್ಯವಾದಗಳು.